ಆತ್ಮೀಯ ಶಿಕ್ಷಕರಿಗೆ ಮತ್ತು ಗಣತಿದಾರರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ನಿನ್ನೆಯಿಂದ ಆ್ಯಪ್ನಲ್ಲಿ ತಾವುಗಳು ಮಾಡ್ತಾ ಇದ್ದೀರಾ. ಇಲ್ಲಿ ಬರ್ತಕ್ಕಂಥ ಒಂದು ಮಾಮೂಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀವು ಆ್ಯಪ್ನಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬಂದು ಇಂಟರ್ನೆಟ್ ಕಟ್ಟಾಗೋ ಅಥವಾ ನಿಮ್ಮ ಕೈ ಬೆರಳುಗಳು ಟಚ್ ಆಗಿ ಆ್ಯಪ್ನಿಂದ ಹೊರ ಬರ್ತೀರಾ ಅಥವಾ ಹಿಂದಕ್ಕೆ ಹೋಗ್ತೀರಾ. ಆ ಮಾಹಿತಿ ಮಿಸ್ ಆಯಿತು ಅಂದ್ಬಿಟ್ಟು ಅದೇ ಮನೆಗೆ ಹೊಸ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಮಾಹಿತಿ ತಿದ್ದುಪಡಿ ಅಂತ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಆಪ್ಷನ್ ಇದೆ. ಅಲ್ಲಿ ಹೋದಾಗ ಆ ಅಪೂರ್ಣವಾದ ಮಾಹಿತಿ ಅಲ್ಲಿ ಅಪೂರ್ಣವಾಗಿದೆ ಅಂತ ಸಿಗುತ್ತೆ. ಅಪೂರ್ಣವಾಗಿರುವಂಥ ಆ ಮಾಹಿತಿಯನ್ನು ನೀವು ಪೆನ್ಸಿಲ್ ಚಿತ್ರ ಸಿಗುತ್ತೆ, ಅದನ್ನು ಟಚ್ ಮಾಡೋದ್ರ ಮೂಲಕ ಮತ್ತೆ ಎಡಿಟ್ಗೆ ಅವಕಾಶ ಸಿಗುತ್ತೆ. ಆಗ ಅದೇ ಮನೆಯನ್ನು ನೀವು ಕಂಟಿನ್ಯೂ ಆಗಿ ಪೂರ್ಣಗೊಳಿಸಲಿಕ್ಕೆ ಸಹಾಯ ಆಗುತ್ತೆ. ಇದು ಒಂದು ಸಮಸ್ಯೆ. ಎರಡನೇದು, ನೀವು ಗಣತಿ ಮಾಡೋಕ್ಕೆ ಹೋದಾಗ ಸೆಲ್ಫ್ ಎನ್ಯುಮರೇಷನ್ ಐಡಿಯನ್ನು ಕೇಳ್ತೀರಾ. ಫಸ್ಟ್ ಒಂದು 2 ಜನ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದು 4-5 ಅಥವಾ ಒಂದು 10 ಪ್ರಶ್ನೆಗೆ ಉತ್ತರವನ್ನು ಹಾಕಿರ್ತೀರ. ಆಗ ಇನ್ನೊಬ್ಬರು ಬಂದುಬಿಟ್ಟು ನಮ್ಮ ಹತ್ರ ಸೆಲ್ಫ್ ಎನ್ಯುಮರೇಷನ್ ID ಇದೆ ಅಂತ ಹೇಳ್ತೀರಾ. ಆಗ ನೀವು ತಾವುಗಳು ಆ ಐಡಿಯನ್ನು ನೆಗ್ಲೆಕ್ಟ್ ಮಾಡಿ, ಯಾಕೆಂದರೆ ಈಗಾಗಲೇ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ದೀರಾ. ವಾಪಸ್ ಮತ್ತೆ ಹಿಂದೆ ಬಂದುಬಿಟ್ಟು ಐಡಿಯನ್ನು ಹಾಕಿ ಮಾಡೋಕ್ಕೆ ಹೋದರೆ ಅದು ಡಬಲ್ ಆಗುತ್ತೆ ಮತ್ತು ಡಿಲೀಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಗಾಗುತ್ತೆ. ಯಾವ ಕಾರಣಕ್ಕೂ ಡಿಲೀಟ್ನ ಮಾಡೋಕ್ಕೆ ಹೋಗ್ಬಿಡಿ. ಈಗ ಆಲ್ರೆಡಿ ಡಿಲೀಟ್ ಮಾಡಿದ್ರೆ ಅದನ್ನು ಬಿಟ್ಬಿಡಿ. ಇಂದಿನಿಂದ ಈ ಕ್ಷಣದಿಂದ ಮುಂದಿನ ಮುಗಿಯೋವರೆಗೆ, ಗಣತಿ ಮುಗಿಯೋವರೆಗೆ ಡಿಲೀಟ್ ಮಾಡದೇ ಇರೋ ಥರ ತಾವುಗಳು ಮಾಡ್ಕೊಂಡೋಗಿ. ಸೆಲ್ಫ್ ಎನ್ಯುಮರೇಷನ್ ಅವ್ರ ID ಮಧ್ಯದಲ್ಲಿ ಕೊಡೋಕ್ಕೆ ಬಂದರೆ ಅದನ್ನು ಕೇಳ್ಕೊಳ್ಳಿ, ಬಟ್ ಅದನ್ನು ಎಂಟರ್ಟೈನ್ ಮಾಡಬೇಡಿ. ಪ್ರೋಸೆಸ್ನ ಕಂಟಿನ್ಯೂ ಮಾಡಿ, ಕಂಪ್ಲೀಟ್ ಮಾಡಿ. ಪ್ರತಿಯೊಂದು 10 ಮನೆಗಳಿಗೂ ಸಿಂಕ್ ಮಾಡಿ. ಅದು ಒಂದು ಡಿಜಿಟಲ್ ಸಿಗ್ನೇಚರೊಂದಿಗೆ ಸಿಂಕ್ ಮಾಡಿದಾಗ ಸೂಪರ್ವೈಸರ್ಗಳ ಗಮನಕ್ಕೆ ಬರುತ್ತೆ. ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ನಾವು ಕಟ್ಟಡ ಸಂಖ್ಯೆಯನ್ನು ಒಂದು ಮನೆಗೆ 3 ಹಾಕಬೇಕಾಗಿತ್ತು, ನೆಕ್ಸ್ಟ್ ಮನೆಗೆ 4 ಹಾಕಬೇಕಾಗಿತ್ತು, 3ನೇ ಹಾಕಿದ್ದೀವಿ, ಅದನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಕೇಳ್ತಾರೆ. ಇಲ್ಲ, ಅದನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಅದನ್ನು ನೋಟ್ ಮಾಡಿಕೊಂಡು ಸೂಪರ್ವೈಸರ್ ಗಮನಕ್ಕೆ ತನ್ನಿ. 5ನೇ ಮನೆಗೆ 5 ಅಂತಲೇ ಹಾಕ್ಕೊಂಡು ಹೋಗಿ. ಆಮೇಲೆ ಎರಡನೇದು, ಜನಗಣತಿ ಮನೆ ಮತ್ತು ಕ್ರಮ ಸಂಖ್ಯೆ ಜಂಪ್ ಆಗಿಬಿಟ್ಟಿದೆ ಅಂತ. ಪ್ರಾಬ್ಲಮ್ ಏನಪ್ಪ ಇದು ಜಂಪ್ ಆಗಲಿಕ್ಕೆ ಕಾರಣ ಅಂತ ಅಂದರೆ, ಒಂದು ಡಬಲ್ ಆದಾಗ ಜಂಪ್ ಆಗುತ್ತೆ, ಎರಡನೇದು ಡಿಲೀಟ್ ಮಾಡಿದಾಗ ಜಂಪ್ ಆಗುತ್ತೆ. ಡಬಲ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಮತ್ತು ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರದ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ ನಿನ್ನೆಯಿಂದ. ಆ ಸಮಸ್ಯೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಒಂದು 20-25 ಮನೆಗಳನ್ನ, 20-25 ಗಣತಿಗಳನ್ನ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಆಗ ತಮಗೆ ಆ ಕ್ವಶನ್ಗಳು ಮೈಂಡಿಗೆ ಸೆಟ್ ಆಗ್ತವೆ. ಆ ನಂತರದಲ್ಲಿ ವೇಗವನ್ನು ಹೆಚ್ಚಿಸ್ಕೋಬಹುದು. ಡಿಲೀಟ್ ಆದಂಥ ಮಾಹಿತಿಯನ್ನು ಮತ್ತೆ ವಾಪಸ್ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಕಟ್ಟಡ ಸಂಖ್ಯೆಯನ್ನು ಮತ್ತೆ ತಿದ್ದಲಿಕ್ಕೆ ಸಾಧ್ಯವಿಲ್ಲ. ಜನಗಣತಿ ಮನೆ ಸಂಖ್ಯೆಯನ್ನು ತಿದ್ದಲಿಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಮತ್ತೊಂದು ಸಮಸ್ಯೆ ಏನಪ್ಪ ಅಂತ ಅಂದರೆ, ಲ್ಯಾಂಗ್ವೇಜ್ ಸೆಟ್ಟಿಂಗು. ನಾವು ಇಂಗ್ಲೀಷನ್ನು ಮಾಡ್ಕೊಬಿಟ್ಟಿದ್ದೀವಿ, ಕನ್ನಡಕ್ಕೆ ಬದಲಾಯಿಸ್ಬೋದಾ, ಕನ್ನಡದಲ್ಲಿದೆ ಇಂಗ್ಲೀಷ್ಗೆ ಬದಲಾಯಿಸ್ಬೋದಾ ಅಂತ. ಖಂಡಿತ ಇಲ್ಲ. ಒಂದೇ ಸರಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಮಾಡೋಕ್ಕೆ ಅವಕಾಶ ಇರೋದು. ಈಗ ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೀರಾ. ಅದೇ ಭಾಷೆಯಲ್ಲಿ ತಾವು ಮೇ 15ರವರೆಗೆ ಗಣತಿಯನ್ನು ಮಾಡಬೇಕಾಗಿರುತ್ತೆ. ಸೆಟ್ ಮಾಡೋಕ್ಕೆ ಚೇಂಜ್ ಇರಲ್ಲ. ಆಮೇಲೆ ಇನ್ನೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಏನಪ್ಪ ಅಂತಂದರೆ, ಒಬ್ಬೊಬ್ಬರಿಗೆ ಮನೆ ಸಂಖ್ಯೆ ಕಡಿಮೆ ಇದ್ದಾಗ 2 ಬ್ಲಾಕನ್ನು ಹಂಚಿಕೆ ಮಾಡಿರ್ತಾರೆ. ಉದಾಹರಣೆಗೆ 60ನೇ ಬ್ಲಾಕು ಮತ್ತು 61ನೇ ಬ್ಲಾಕ್. ನೀವು ಗಣತಿ ಮಾಡುವಂಥ ಸಂದರ್ಭದಲ್ಲಿ ಯಾವ ಬ್ಲಾಕಲ್ಲಿ ನಿಂತ್ಕೊಂಡು ಗಣತಿ ಮಾಡ್ತಾಯಿದ್ದೀರಾ ಅನ್ನೋದನ್ನು ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಪೇಜಲ್ಲೇ ಕೊಡ್ತದೆ. ಮನೆ ಪಟ್ಟಿಯನ್ನು ಆಯ್ಕೆ ಮಾಡುವಂಥ, ಬ್ಲಾಕನ್ನು ಆಯ್ಕೆ ಮಾಡುವಂಥ. 60ನೇ ಬ್ಲಾಕನ್ನು ಆಯ್ಕೆ ಮಾಡಿ 60ನೇ ಬ್ಲಾಕಲ್ಲಿರೋವಂಥ ಎಲ್ಲ ಮನೆಗಳನ್ನ ಕಂಪ್ಲೀಟ್ ಮಾಡಿದ ಮೇಲೆ 61ನೇ ಬ್ಲಾಕಿಗೆ ಹೋಗಿ ಕಂಪ್ಲೀಟ್ ಮಾಡಬೇಕು. 60ನೇ ಬ್ಲಾಕಲ್ಲಿ ನಿಂತ್ಕೊಂಡು 60ನೇ ಬ್ಲಾಕಲ್ಲಿ ನಿಂತ್ಕೊಂಡು 61ನೇ ಬ್ಲಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ರೆ ಮಾಹಿತಿಗಳು ಉಲ್ಟಾ ಆಗ್ತವೆ. ಆ ರೀತಿ ಮಾಡಿಬಿಡಿ. ಅದನ್ನು ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ನೆಕ್ಸ್ಟು, ವಾಯುವ್ಯ ದಿಕ್ಕಿನಿಂದ ಪ್ರಾರಂಭಿಸಿ ಅಂತ ಹೇಳಿದ್ದೀವಿ. ಅದನ್ನು ಉಲ್ಟಾ ಮಾಡ್ತಾ ಇದ್ದಾರೆ ಕೆಲವೊಂದು ಜನ. ಆಗ್ನೇಯ ದಿಕ್ಕಿಂದ ಶುರು ಮಾಡ್ತಾ ಇದ್ದಾರೆ, ನೈಋತ್ಯ ಈಶಾನ್ಯ ದಿಕ್ಕಿಂದ ಶುರು ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಿದಂಥ ಮನೆಗಳನ್ನ ನಾವು ಮತ್ತೆ ಡಿಲೀಟ್ ಮಾಡೋಕ್ಕೆ ಹೋಗೋದು ಬೇಡ. ಆಗಿರೋಂಥ ತಪ್ಪುಗಳನ್ನ ಸೂಪರ್ವೈಸರ್ ಅವರ ಗಮನಕ್ಕೆ ತಂದು ಅವ್ರು ಏನು ಪರಿಹಾರ ಹೇಳ್ತಾರೆ ಅದನ್ನು ಮಾಡಿ. ಇನ್ನೂ ಯಾರು ಪ್ರಾರಂಭ ಮಾಡಿಲ್ವೋ ಅವರು ಆ ದಿಕ್ಕಿನಿಂದ ಪ್ರಾರಂಭಿಸಿ ಆಗ್ನೇಯ ದಿಕ್ಕಿನಲ್ಲಿ ಎಂಡ್ ಮಾಡಬೇಕಾಗಿರುತ್ತೆ. ಇದು ಕಾಮನ್ ಬರ್ತಾ ಇರೋಂಥದ್ದು. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಆ್ಯಪ್ ಇನ್ಸ್ಟಾಲ್ ಆಗ್ತಾಯಿಲ್ಲ ಅಂತ. ಆ್ಯಪ್ ಇನ್ಸ್ಟಾಲ್ ಆಗಲ್ಲ ಅಂತ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ HLO ಆ್ಯಪ್ ಅಂತ ಹೊಡೀರಿ. ಒಂದು ಕಡೆ ಇನ್ಸ್ಟಾಲ್ಡ್, ಇನ್ನೊಂದು ಕಡೆ ಅನ್ಇನ್ಸ್ಟಾಲ್ ಅಂತ ಇರುತ್ತೆ. ಅನ್ಇನ್ಸ್ಟಾಲ್ ಅಂತ ಮಾಡಿ ಪ್ಲೇಸ್ಟೋರ್ನಲ್ಲಿ. ಆನಂತರ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಟ್ರೈನರ್ಸು, ರಿಸೋರ್ಸ್ ಪರ್ಸನ್ಗಳು ನೀಡಿದಂತಹ ಆಂಡ್ರಾಯ್ಡ್ ವರ್ಷನ್ ಅಥವಾ iOS ಮೊಬೈಲ್ ವರ್ಷನನ್ನು
ಲಿಂಕನ್ನು ಟಚ್ ಮಾಡಿ ಏನು ಮಾಡಬೇಕಾಗುತ್ತೆ, ಆಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಲಾಗಿನ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಗಣತಿ ಮಾಡುವಂಥ ಸಂದರ್ಭದಲ್ಲಿ ನಾವು ಬಾರ್ಡರ್ನ ಕ್ರಾಸ್ ಮಾಡಿ ಇನ್ನೊಬ್ಬರ ಏರಿಯಾಕ್ಕೆ ಹೋಗಿ ಗಣತಿಯನ್ನು ಮಾಡಬೇಡಿ. ಅದನ್ನು ಕೇಳಿಕೊಂಡು ಗಣತಿಯನ್ನು ಮಾಡಿ. ನಮ್ಮ ಏರಿಯಾಗೆ ಬರುತ್ತೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಪಕ್ಕದ ಬಾರ್ಡ್ರಲ್ಲಿ ಮಾಡ್ತಿರೋಂಥ ಒಂದು ಯಾರು ನೈಬರು ಗಣತಿದಾರರಿದ್ದರೆ ಅವರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಸೊ ನಿಮ್ಮ ಗಣತಿ ಎಲ್ಲಿಂದ ಪ್ರಾರಂಭ ಆಗುತ್ತೆ, ನನ್ನ ಗಣತಿ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಕೇಳ್ಕೊಂಡು ಮಾಡಿ. ಅವರ ಏರಿಯಾಕ್ಕೆ ಹೋಗಿ ಗಣತಿಯನ್ನು ಮಾಡುವುದು ತಪ್ಪಾಗುತ್ತದೆ. ಸೊ ಇದಾಗಿತ್ತು ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.